ಚೆಸ್ಟ್, ಆಮೇಲೆ ವೇಸ್ಟ್, ಆಮೇಲೆ ಹಿಪ್, ಸೈಡ್ ಓಪನ್, ಆರ್ಮೋಲ್, ಸ್ಲೀವ್ ಲೆಂತ್, ಸ್ಲೀವ್ ರೌಂಡ್, ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಶೋಲ್ಡರ್. ಲೆಂತ್ ಹೆಂಗೆ ನೋಡ್ತೀರಾ? ಈ ಶೋಲ್ಡರ್ ಇದೆ ಅಲ್ವಾ, ಈ ಶೋಲ್ಡರು ಮಧ್ಯದಿಂದ ಇಟ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡಿ, ಈಗ ಇದು ಶೋಲ್ಡರ್ ಜಾಯಿಂಟ್ ಮಾಡಿದಾರಲ್ಲ ಅಲ್ಲಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಷ್ಟಿದೆ? 38 ಇದೆ. ಓಕೆನಾ? ಡ್ರೆಸ್ ಲೆಂತು 38. ಚೆಸ್ಟ್ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ 21 ಇದೆ. 21 ಡಬಲ್ ಮಾಡಿದರೆ 42 ಅಲ್ವಾ? 42 ಅಂತ ಬರ್ಕೊಳ್ಳಿ. ಎಕ್ಸ್ಟ್ರಾ ಏನೇ ಸೇರಿಸೋದು ಬೇಡ ಇದಕ್ಕೆ. ಎಷ್ಟೆಷ್ಟಿರುತ್ತೆ ಅಷ್ಟೆಷ್ಟು. ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಮೆಜರ್ಮೆಂಟ್ 20 ಇದೆ. ಅದರಲ್ಲಿ ಡಬಲ್ ಮಾಡಿದರೆ 41. ಹಿಪ್ ಮೆಜರ್ಮೆಂಟ್ ಇಲ್ಲಿದೆ ಅಲ್ವಾ, ಸೈಡ್ ಓಪನ್ನು ಅಲ್ಲಿಂದ ಇಟ್ಕೊಂಡು 22 ಇದೆ. 22 ಡಬಲ್ ಮಾಡಿದರೆ 45. ಸೈಡ್ ಓಪನ್ನು ಇಲ್ಲಿ ನೋಡ್ಕೊಳ್ಳಿ. ಸೈಡ್ ಓಪನ್ನು ಇಲ್ಲಿಂದ ನಾವು ತಗೋಬೋದು. ಸೈಡ್ ಓಪನ್ ಎಷ್ಟಿದೆ? 18.5 ಇದೆ. ಇಲ್ಲಿಂದ ನೆಕ್ಕು ಮತ್ತು ಶೋಲ್ಡರ್. ಸ್ಲೀವ್ ಲೆಂತ್ ನೋಡ್ಕೊಳ್ಳೋಣ. ಸ್ಲೀವ್ ಲೆಂತ್ ನೋಡಿ, ಇಲ್ಲಿಂದ ಸ್ಲೀವ್ ಜಾಯಿಂಟ್ ಮಾಡಿದಾರಲ್ಲ ಅಲ್ಲಿಂದ 6 ಇದೆ ಇದು. ಓಕೆನಾ? ಸ್ಲೀವ್ ಲೆಂತು 6. ಸ್ಲೀವ್ ಇದು ಎಷ್ಟಾದರೂ ಇರಲಿ, ಫುಲ್ ಸ್ಲೀವ್ ಆದರೂ ಇರಲಿ, ಎಲ್ಬೋ ಲೆಂತ್ ಆದರೂ ಇರಲಿ, ಹಿಂಗೇನೆ. ಸ್ಲೀವ್ ರೌಂಡು 6.5. ಓಕೆನಾ? 6.5 ಡಬಲ್ ಮಾಡ್ಕೋಬೇಕು. ಎಷ್ಟಾಯ್ತು? 13. ನೀವು ಹಿಂಗೆ ಬರ್ಕೋಬೋದು, ನೀವು ಅಲ್ಲಿ ಹಂಗೆ ಇಟ್ಕೋಬೇಕಷ್ಟೇ. ಓಕೆನಾ? 13. ಫ್ರಂಟ್ ನೆಕ್ಕು ಇಲ್ಲಿ ಜಾಯಿಂಟ್ ಮಾಡಿದಾರಲ್ಲ ಅಲ್ಲಿಂದ ಇಟ್ಕೋಬೇಕು. ಅಲ್ಲಿಂದ 6.5 ಇದೆ. ಓಕೆನಾ? ಈ ಥರ ನೋಡಿ, ಸ್ಟ್ರೈಟಾಗಿ ನೋಡಿಕೊಂಡು 6.5 ಇದೆ. 6.5. ಬ್ಯಾಕ್ ನೆಕ್ಕು ಗೊತ್ತಾಗಿಲ್ವಾ ನಿಮಗೆ? ಇನ್ನೂ ಇದರಲ್ಲೇ ನೋಡ್ಕೋಬೇಕಾ? ಇಲ್ಲಿಂದ ಈ ಥರ ಫೋಲ್ಡ್ ಮಾಡಿಟ್ಕೊಳ್ಳಿ. ಫೋರ್ದಂತ ಸ್ಟ್ರೈಟ್, ಫೋರ್ದಂತ ಫೋರ್. ಆಮೇಲೆ ಆರ್ಮೋಲ್ ನೋಡಿ, ಬ್ಯಾಕಿಂದಲೇ ತಗೊಳ್ಳಿ. ಇಲ್ಲಿಂದ 9.25 ಇರ್ತದೆ. ಓಕೆನಾ? 9.25 ಡಬಲ್ ಮಾಡಿದರೆ 15. ಈಗ ಶೋಲ್ಡರು ಮತ್ತು ನೆಕ್ ಲೆಂತ್ ಗೊತ್ತಾಯಿತು. ಈಗ ನೆಕ್ ಬಿಡ್ತು ಮತ್ತು ಶೋಲ್ಡರ್ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂದರೆ, ಈ ಶೋಲ್ಡರಿಂದ ಈ ಥರ ನೀಟಾಗಿ ಇಟ್ಕೋಬೇಕು. ಓಕೆನಾ? ಡ್ರೆಸ್ನ ಈ ಥರ ಇಟ್ಕೊಂಡು ನೋಡಿ, ಈ ಶೋಲ್ಡರಿಂದ ಈ ಶೋಲ್ಡರ್ಗೆ ಎಷ್ಟಿದೆ? 11.5 ಪ್ಲಸ್ ಈ ಕಡೆ 1/2 ಇಂಚು ಸ್ಟಿಚಿಂಗ್ ಮಾಡಿರ್ತಾರೆ, 1/2 ಇಂಚು ಈ ಕಡೆ 1/2 ಇಂಚು ಸ್ಟಿಚಿಂಗ್ ಮಾಡಿರ್ತಾರೆ. ಎಷ್ಟಾಯಿತು? 12.5. 12.5ನ ಅರ್ಧ ಭಾಗ ಮಾಡಿದರೆ 6.25 ಇಟ್ಟಿದ್ದಾರಾ? ಫುಲ್ ಶೋಲ್ಡರ್ ಇವಾಗ 6.25 ಇಟ್ಟಿದ್ದಾರೆ. 6.25 ಈಗ ಇದೆಷ್ಟು ಇಟ್ಟಿದ್ದಾರೆ? ಓಕೆನಾ? ಈ ಶೋಲ್ಡರ್ನ 3. ಓಕೆನಾ?
3ಗೆ 3/4 ಇಂಚು ಆ್ಯಡ್ ಮಾಡಿದರೆ 3/4, ಯಾಕಂದರೆ ಇಲ್ಲೊಂದು 1/4 ಇಂಚು ಇಲ್ಲೊಂದು 1/2 ಇಂಚು, 3/4 ಇದೆ ಅಲ್ವಾ. ಈಗ ನಮಗೆ ಬಂದಿದ್ದು 6/4, 6.25. 6/4 3/4 ಹೋದರೆ ಇನ್ನೆಷ್ಟು ಉಳ್ಕೊಂತವೆ ಮತ್ತೆ ಅಷ್ಟು ಮಾತ್ರ ನೆಕ್ ಬಿಡ್ತಿಟ್ಕೊಂಡಿರ್ತಾರೆ. ಓಕೆನಾ. ಕೆಲವೊಬ್ಬರು ಯಾರ್ದೋ ಮೆಜರ್ಮೆಂಟ್ ತೊಗೊಬಂದಿರ್ತಾರೆ, ಅವ್ರ ರಿಲೇಟಿವ್ ಆಗಿರ್ಬೋದು, ಅವ್ರ ಪಕ್ಕದ ಮನೆಯವ್ರದ್ದಾಗಿರ್ಬೋದು, ಯಾರ್ದೋ ಮೆಜರ್ಮೆಂಟ್ ತೊಗೊಂಬಂದಿರ್ತಾರೆ. ನೀವೇನೋ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತೇಳಿ ತೊಗೊಂಬಂದಿರ್ತಾರೆ. ಎಲ್ಲರನ್ನೂ ಕೂಡ ಅವ್ರ ಜೊತೆಗೆ ಕರ್ಕೊಂಬರೋಕ್ಕಾಗಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಳಕ್ಕೆ. ಓಕೆನಾ. ಈಗ ಮದುವೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಬೇಕಾಗಿರುತ್ತೆ ತುಂಬ ಜನದ್ದು. ಆವಾಗ ಅವರೆಲ್ಲರನ್ನೂ ಕರ್ಕೊಂಬಂದು ಬಾಡಿ ಮೆಜರ್ಮೆಂಟ್ ಕೊಡೋಕ್ಕಾಗಲ್ಲ. ಆವಾಗ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ಆಗಿರ್ಬೋದು, ಮೆಜರ್ಮೆಂಟ್ ಡ್ರೆಸ್ ಆಗಿರ್ಬೋದು, ಈ ಥರ ತಂದು ಕೊಡ್ತಾರೆ. ನೀವು ಈ ಮೆಜರ್ಮೆಂಟಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ. ಆವಾಗ ನಾವು ಆ ಮೆಜರ್ಮೆಂಟಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ನೀವು ಬರೀ ಬಾಡಿ ಮೆಜರ್ಮೆಂಟೇ ತೊಗೊಂಡು ಅದರಲ್ಲಿ ಮಾತ್ರ ನೀವು ಸ್ಟಿಚ್ ಮಾಡೋದು ಕಟ್ ಮಾಡೋದು ಕಲ್ತ್ರಿ ಅಂದರೆ ಇದು ಮೆಜರ್ಮೆಂಟ್ ಬ್ಲೌಸು ಅಥವಾ ಡ್ರೆಸ್ಸು ಕೊಟ್ಟಾಗ ಹೆಂಗೆ ಮಾಡ್ತೀರಾ ಅಲ್ವಾ. ಹಾಗಾಗಿ ಮೆಜರ್ಮೆಂಟ್ ಡ್ರೆಸ್ ಕೊಟ್ಟಾಗ್ಲೂ ನೀವು ಯಾವ ಥರ ಅದನ್ನು ಮೆಜರ್ಮೆಂಟ್ ತೊಗೊಂಡು ಅದರಲ್ಲಿಂದ ಮೆಜರ್ಮೆಂಟ್ ತೊಗೊಂಡು ಅದನ್ನು ಯಾವ ಥರ ಕಟ್ಟಿಂಗು ಸ್ಟಿಚ್ಚಿಂಗು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ ಕ್ಲಾಸಲ್ಲಿ. ಆ್ಯಕ್ಚುಲಿ ಗೌನ್ ಕ್ಲಾಸು ಸ್ಟಾರ್ಟ್ ಆಗಿದೆ ಇವಾಗ. ಹಾಗಾಗಿ ಗೌನ್ದು ಯಾವ ಥರ ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಒಂದು ಮಾತ್ರ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ. ಡೌಟ್ ಇರೋರು ಇಲ್ಲೇ ಸ್ಟಿಚಿಂಗ್ ಮಾಡ್ತಾರೆ. ಇನ್ನು ಡೌಟ್ ಕ್ಲಿಯರ್ ಆದವರು ಆ್ಯಕ್ಚುಲಿ ಮನೆಯಲ್ಲೇ ಎಲ್ಲನೂ ಸ್ಟಿಚಿಂಗ್ ಮಾಡ್ಕೊಂಬರ್ತಾರೆ. ಇಲ್ಲಿ ಕಟ್ಟಿಂಗಿಗೆ ಜಾಸ್ತಿ ಫೋಕಸ್ ಮಾಡೋದು. ಹಾಗಾಗಿ ಇವಾಗ ಗೌನಿಂದು ಯಾವ ಥರ ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಗೌನ್ಸಲ್ಲಿ ಬೇರೆ ಬೇರೆ ಥರ ಗೌನ್ಸ್ ಮಾಡಬೇಕು. ಇನ್ನು ಪ್ಲೇಟೆಡ್ ಗೌನ್ ಮಾಡಿಲ್ಲ. ಆ್ಯಕ್ಚುಲಿ ಗೌನು ಇದು ಕಂಪ್ಲೀಟ್ ಆಗಿ ನೆನ್ನೆ ಅಂಬ್ರೆಲಾ ಸ್ಕರ್ಟ್ ಆಗಿದೆ. ಅಂಬ್ರೆಲಾ ಸ್ಕರ್ಟ್ದು ಸ್ಟಿಚಿಂಗ್ ಆಗಿಲ್ಲ, ಕಟ್ಟಿಂಗ್ ಮಾತ್ರ ಅಂಬ್ರೆಲಾ ಸ್ಕರ್ಟ್ದಾಗಿದೆ. ಮತ್ತೇನೆಲ್ಲ ಥರ ಡ್ರೆಸ್ಸಲ್ಲಿ ಎಲ್ಲ ಥರ ಪ್ಯಾಂಟ್ಗಳು ಎಲ್ಲನೂ ಕೂಡ ಇವಾಗ ಡ್ರೆಸ್ ಕ್ಲಾಸಲ್ಲಿ ಮುಗೀತಾ ಇದೆ. ಇನ್ನೇನು ಗೌನ್ಸ್ ಎಲ್ಲ ಮುಗೀತು ಅಂದರೆ ಇದು ಡ್ರೆಸ್ದು ಕಂಪ್ಲೀಟ್ ಆಗುತ್ತೆ. ಇದು 3 months ಕೋರ್ಸ್ ಆಗಿರೋದ್ರಿಂದ ಡ್ರೆಸ್ಸು, ಬ್ಲೌಸು, ಗೌನು, ಫ್ರಾಕು ಎಲ್ಲನೂ ಕೂಡ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಮುಗೀತಾ ಬಂತು. ಫ್ರಾಕು, ಡ್ರೆಸ್ಸು, ಗೌನ್ ಎಲ್ಲನೂ ಈ ವೀಕಲ್ಲಿ ಮುಗಿಯುತ್ತೆ. ಮೇ ಬಿ ನೆಕ್ಸ್ಟ್ 1ನೇ ತಾರೀಕಿಂದ ಇವರಿಗೆ ಬ್ಲೌಸ್ ಸ್ಟಾರ್ಟ್ ಆಗುತ್ತೆ ಈ ಬ್ಯಾಚ್ ಅವರಿಗೆ. ಯಾಕಂದರೆ ಬ್ಲೌಸಿಗೆ ಹೋಯ್ತು ಅಂದರೆ ಬ್ಲೌಸಲ್ಲಿ ಇದರಲ್ಲೇ ಎಷ್ಟೊಂದು ಮಾರ್ಕಿಂಗ್ ಇರುತ್ತೆ. ಸ್ವಲ್ಪ ಫಾರ್ಮುಲಾಸು ಮಾರ್ಕಿಂಗು ಎಲ್ಲ ಇವಾಗ ಕಲಿಯೋಷ್ಟರಲ್ಲಿ ಇವಾಗೆಲ್ಲ ಅಡ್ಜಸ್ಟ್ ಆಗಿರ್ತಾರೆ ಇದಕ್ಕೆ. ಇನ್ನು ಬ್ಲೌಸಲ್ಲಿ ಹೋಯ್ತು ಅಂದರೆ ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕಿಂಗ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಅವರಿಗೆ ಅರ್ಥ ಮಾಡ್ಕೊಳ್ಳೋದು ಕಲಿಯೋದು ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಬ್ಲೌಸಿಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಇಲ್ಲಿ ಕೂಡ ಎಲ್ಲರೂ ಸುಮಾರು ಜನ ಇಲ್ಲಿ ಬಿಗಿನರ್ಸೇ ಇದ್ದರು. ಆದರೂ ಕೂಡ ಎಲ್ಲರೂ ಬೇಗ ಕಲ್ತ್ಕೊಂಡು ಬೇಗ ಕ್ಯಾಚ್ ಮಾಡ್ಕೊತಾ ಇದ್ದಾರೆ. ಅಂದರೆ ಫಾರ್ಮುಲಾಸ್ ಆಗಿರ್ಬೋದು ಎಲ್ಲನೂ ಕೂಡ ಬೇಗ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ. ಅವತ್ತು ಏನು ಹೇಳ್ಕೊಡ್ತೀನಿ ಅದನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಮಾಡಿ ಹಾಕ್ಕೊಂಡು ಕೂಡ ಬರ್ತಾಯಿದ್ದಾರೆ ಮನೆಗೆ. ಮೊನ್ನೆ ಕೋಟ್ ಕಾಲರ್ ಮಾಡಿಸಿರೋದು ಅದನ್ನು ಎಲ್ಲರೂ ಒಂದಿನ ಹಾಕ್ಕೊಂಡು ಬರೋಕ್ಕೆ ಹೇಳಬೇಕು. ಯಾಕಂದರೆ ಆಲ್ಮೋಸ್ಟ್ ಎಲ್ಲರದ್ದು ಕೋಟ್ ಕಾಲರು ಮುಗಿದಿದೆ. ಇನ್ನು ಒಬ್ಬರು ಇಬ್ಬರದಿದ್ದರೆ ಅದು ಅವ್ರದ್ದು ಕಂಪ್ಲೀಟ್ ಮಾಡಿಸಿ ಹಾಕ್ಕೊಂಡು ಬರೋಕ್ಕೆ ಹೇಳಬೇಕು. ಈ ಥರ ನಾವು ಏನು ಅವ್ರಿಗೆ ಕಲಿಸಿರ್ತೀವಿ ಅದನ್ನು ಅವ್ರು ಸ್ಟಿಚ್ ಮಾಡಿ ಹಾಕ್ಕೊಂಡು ಬಂದ್ರೇ ಅವ್ರು ಕಲ್ತಿದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅವರು ಏನು ಮಾಡ್ತಿದ್ದಾರೆ, ನಾವು ಮುಂದೆ ಹೋಗೋಣ, ಅವ್ರು ಮಾಡಿದರೆ ಮಾಡಲಿ ಬಿಡಲಿ ಅನ್ನೋಂಗಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಲೇಬೇಕು. ನಮ್ಮ ಆಫ್ಲೈನ್ ಕ್ಲಾಸಲ್ಲಿ ಯಾರು ಬರ್ತಾರೆ, ಇಲ್ಲ ಅರ್ಥ ಆಗಿಲ್ಲ ಅಂದರೆ 1 ಸರಿ 2 ಸರಿ 3 ಸರಿ 10 ಸರಿ ಕೇಳಿ ಕಲ್ತ್ಕೋಬೋದು. ಬಟ್ ಅವ್ರು ನಾವೇನು ಹೇಳ್ತೀವಿ ಅದನ್ನು ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಈ ಬ್ಯಾಚಲ್ಲಿ ಸ್ವಲ್ಪ ಮುಂದೆ ಹೋಗಿರೋದ್ರಿಂದ ಕ್ಲಾಸಸ್ಸು ಮತ್ತೆ ಹೊಸದಾಗಿ ಜಾಯ್ನ್ ಆಗಿರೋರನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ June 1 ಹೊಸ ಬ್ಯಾಚು ಸ್ಟಾರ್ಟ್ ಆಗುತ್ತೆ. ಅಂದರೆ 12 ಗಂಟೆಯಿಂದ 2 ಗಂಟೆವರೆಗೂ ಜೂನ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಆಫ್ಲೈನ್ ಕ್ಲಾಸಿಗೆ. ಮತ್ತು ಆನ್ಲೈನ್ ಅಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅದನ್ನೇ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಕೂಡ ಸಿಗುತ್ತೆ.
ಈಗ ಬ್ಲೌಸ್ ಸ್ಟಾರ್ಟ್ ಆಯಿತು ಅಂದರೆ ಈಗ ಹಳೆ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಬ್ಲೌಸು ಏನು ಮಾಡ್ತಾರೆ ಅದು ಕಂಟಿನ್ಯೂ ಆಗುತ್ತೆ. ಹಳೆ ಬ್ಯಾಚ್ ಇರುತ್ತಲ್ವ ನಮ್ಮದು ಟೈಲರಿಂಗ್ ಕ್ಲಾಸು, ಅವ್ರಿಗೂ ಕೂಡ ಶೇರ್ ಮಾಡ್ತೀನಿ. ಹೊಸದಾಗಿ ಜಾಯ್ನ್ ಆಗೋರು ಕೂಡ ಆನ್ಲೈನ್ ಕ್ಲಾಸಿಗೆ ನೀವು ಯಾವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು. ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಲೈವ್ ಇರಲ್ಲ, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ನೋಡಿ ಇಲ್ಲೇನು ಮಾರ್ಕಿಂಗು, ಕಟ್ಟಿಂಗು, ಸ್ಟಿಚಿಂಗ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಸೇಮ್ ಇದೇ ಥರ ಇರುತ್ತೆ. ಯಾಕಂದರೆ ಮುಂಚೆ ಮಾಡಿದ್ವಲ್ಲ ವಿಡಿಯೋಸು, ನಾನು ಶಾಪಲ್ಲಿರಬೇಕಾದ್ರೆ ವಿಡಿಯೋಸ್ ಮಾಡ್ಕೊಂಡು ಹಾಕಿದ್ದೀನಲ್ಲ, ಅದು ಅಲ್ಲದೇ ಇಲ್ಲಿ ಏನು ಮಾಡ್ತೀವಿ ಅದು ಕೂಡ ನಿಮಗೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ನೀವು ಕೂಡ ಜಾಯ್ನ್ ಆಗ್ಬೋದು. ಅದು ತುಂಬ ಕಡಿಮೆ ಫೀಸೇ ಇರೋದ್ರಿಂದ ಆರಾಮಾಗಿ ನೀವು ಎಲ್ಲನೂ ಕಲ್ತ್ಕೊಬೋದು. ಆದರೆ ಆಫ್ಲೈನ್ ಕ್ಲಾಸಲ್ಲಿ ಕಲಿಯೋರು ನಾವು ಆಲ್ರೆಡಿ ನಮಗೆ ಡ್ರೆಸ್ ಬರುತ್ತೆ, ಬ್ಲೌಸ್ ಕಲಿಬೇಕು, ಇದನ್ನು ಮಾತ್ರ ಕಲಿಬೇಕು ಪರ್ಟಿಕ್ಯುಲರಾಗಿ ಅನ್ನೋದಕ್ಕಿಂತ ಎಲ್ಲನೂ ಫಸ್ಟಿಂದನೂ ಕಲ್ತ್ಕೊಂಡ್ರೆ ನಿಮಗೆಲ್ಲನೂ ಈಸಿ ಆಗುತ್ತೆ. ಈಗ ಇವ್ರು ಕಲ್ತಿರೋ ಫಾರ್ಮುಲಾಸ್ ಎಲ್ಲ ಇವರಿಗೆ ತಲೆಯಲ್ಲಿದೆ ಅಂದಾಗ ಬ್ಲೌಸಿಗೆ ಹೋಗಬೇಕಾದ್ರೆ ಬೇಗ ಅರ್ಥ ಆಗುತ್ತೆ. ಸೊ ಹಾಗಾಗಿ ಪೂರ್ತಿ ಎಲ್ಲನೂ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆ್ಯಕ್ಚುಲಿ ಆಲ್ಟರ್ನೆಕ್ ಕುರ್ತಿದು ಎಲ್ಲರೂ ಕೂಡ ಕಟಿಂಗ್ ಮಾಡ್ತಾಯಿದ್ರು, ಅದರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಆಲ್ಟರ್ನೆಕ್ ಕುರ್ತಿ ಆಯಿತು, ಕೋಟ್ ಕಾಲರ್ ಕುರ್ತಿ ಆಯಿತು, ಕಾಲರ್ ನೆಕ್ ಕುರ್ತಿ ಆಯಿತು, ಬೋಟ್ ನೆಕ್ ಕುರ್ತಿ ಆಯಿತು, ನಾರ್ಮಲ್ ಡ್ರೆಸ್ ಆಯಿತು, ಪ್ಯಾಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಪ್ಯಾಂಟು ಆಯಿತು, ನಾರ್ಮಲ್ ಪ್ಯಾಂಟು, ಪಟಿಯಾಲ ಪ್ಯಾಂಟು, ಸ್ಟ್ರೈಟ್ ಪ್ಯಾಂಟು, ಸಿಗರೇಟ್ ಪ್ಯಾಂಟು, ಧೋತಿ ಪ್ಯಾಂಟು, ಅಂಬ್ರೆಲಾ ಪ್ಯಾಂಟು, ಎಲ್ಲ ಪ್ಯಾಂಟೂ ಕೂಡ ಕಂಪ್ಲೀಟ್ ಆಗಿದೆ. ನೀವು ಕೂಡ ಇದನ್ನೆಲ್ಲ ಕಲಿಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವರು 3 ತಿಂಗಳು ಮುಂಚೆ ಕೊಟ್ಟಿದ್ರು ಬಟ್ಟೆನ ಅವರಿಗೆ ಫಂಕ್ಷನ್ ಹಿಂದಿನ ದಿನವೇ ಕೊಡೋ ಥರ ಆಗೋಯ್ತು. ಏನಪ್ಪ ಅಂದರೆ ಈ ಥರದೊಂದು ಡಿಸೈನ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅವ್ರದ್ದು ಉಪನಯನ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ 3 ಮಂತ್ಸ್ ಮುಂಚೆನೇ ಕೊಟ್ಟಿದ್ದರು. ಫ್ಯಾಬ್ರಿಕ್ಕು ಈ ಥರ ಮಾಡಿಕೊಡಿ ಅಂತೇಳಿ, ಅಮ್ಮ ಮಗುದು ಕಾನ್ಸೆಪ್ಟಲ್ಲಿ ಮಾಡಿಕೊಡಿ ಅಂತ ಕೇಳಿದರು. ಬಟ್ ಫೈನಲಿ ನೋಡಿ, ಈ ಸ್ಲೀವ್ ಡಿಸೈನ್ ಹಾಕಿದೆ ಕಂಪ್ಯೂಟರ್ ಮಿಷಿನಲ್ಲಿ. ಬಟ್ ಅದು ತುಂಬ ಆ ಡಿಸೈನಿಗೆ ಥ್ರೆಡ್ ತುಂಬ ಕಟ್ಟಾಗ್ತಿತ್ತು. ಅದು ಸ್ಲೀವ್ ಆಗೋದೇ ಒಂದು 2 ಡೇಸ್ ಆಗೋಯ್ತು. ಆಮೇಲೆ ಏನು ಮಾಡೋದು, ಟೈಮ್ ಬೇರೆ ಇಲ್ಲ ಅವರಿಗೆ ಕೊಡಬೇಕು ಅಂತ ಹೇಳಿ ನಾರ್ಮಲ್ ಮಿಷಿನಲ್ಲಿ ವರ್ಕ್ ಮಾಡಿಸ್ದೆ. ಆಲ್ ಓವರ್ ಬ್ಯಾಕು ಮತ್ತು ಫ್ರಂಟು ಡಿಸೈನ್ ಏನಿದೆ ಅದನ್ನೆಲ್ಲ ನಾವು ನಾರ್ಮಲ್ ರಾಲ್ಸನ್ ಮಿಷಿನಲ್ಲಿ ಮಾಡಿಸಿರೋದು. ಟೈಮ್ ಕೂಡ ಇರಲಿಲ್ಲ. ಬ್ಯಾಕ್ ಡಿಸೈನ್ನ ನಾನು ನಾರ್ಮಲ್ ಜಿಗ್ಜಾಗ್ ಮಿಷಿನಲ್ಲೇ ಮಾಡಿಸಿದೆ ವರ್ಕು. ತುಂಬ ಚೆನ್ನಾಗಿ ಬಂತು ಡಿಸೈನು. ಫೈನಲ್ ಆಗಿ ನಾಳೆ ಫಂಕ್ಷನ್ ಇದೆ ಅನ್ನಂಗೆ ಇವತ್ತು ಆ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ. ಬಟ್ ಎಲ್ಲರೂ ಆ ಬ್ಲೌಸ್ ಬಗ್ಗೆನೇ ಕೇಳ್ತಿದ್ರಂತೆ, ತುಂಬ ಚೆನ್ನಾಗಿದೆ ಅಂತ. ನಿಮಗೂ ಕೂಡ ಈ ಬ್ಲೌಸ್ ಡಿಸೈನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಫೋನ್ ಚಾರ್ಜ್ ಖಾಲಿ ಆಗಿತ್ತು, ಚಾರ್ಜರ್ ಮನೇಲೇ ಬಿಟ್ಟು ಬಂದಿದೆ ಅಂತೇಳಿ ಚಾರ್ಜರ್ ಥರ ಕೇಳಿದರೆ ಅಂಗಡೀಲಿ ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಮನೆಗೆ ಹೋಗಲ್ಲ ಅಂದ. ಅದಕ್ಕೆ ನೋಡಿ ಎಂಥ ಕೆಲಸ ಕೊಟ್ಟಿದ್ದೀನಿ ಅಂತ. ಹಾಗೆ ವೆರಿ ಗುಡ್. ಹಾಗೆ ಕಟ್ ಮಾಡೋಕ್ಕೆ ಅದು ಇದು ಸಿಗ್ತಾ ಇಲ್ಲ ಅವನಿಗೆ, ಹೆಂಗೆ ಕಟ್ ಮಾಡೋದು ಅಂತ. ಕಟ್ಟಾಯ್ತು. ಹಾಗೆ ಮತ್ತೆ ಕೆಲಸ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಈಗ ಆ ಕಡೆ ಕೈಲಿ ಎಳ್ಕೊ. ಎಷ್ಟು ಕಷ್ಟ ಗೊತ್ತಾಯ್ತಾ ಕೆಲಸ. ಅಭ್ಯಾಸ ಐತೆ ಹಾಕೋದಲ್ಲ. ಕುರ್ಕುರೆ, ಲೇಸು, ಬಿಸ್ಕೆಟಿಗೆಲ್ಲ ದುಡ್ಡು ಕೇಳ್ತೀಯಲ್ಲ. ಏನು ಮಾಡ್ತಾಯಿದ್ಯಾ? ಅದು ಏನು ಡಿಸೈನ್ ಮಾಡ್ತಾಯಿದ್ಯಾ? ಏನದು ಡಿಸೈನು? ನೋಡು, ಮತ್ತೆ ಕತ್ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಆದರೂ ದಿನ ಪೂರ್ತಿ ಕೆಲಸ ಮಾಡ್ತೀವಿ ನಾವು, ಗೊತ್ತಾಯ್ತಾ? ಈಗ ಹಿಡ್ಕೊಂಡ್ರೆ ಬಿಡು. ಸ್ಟಾಪ್ ಮಾಡುವ. ಕಟ್ ಕರೆದು ಕೆಂಗೇರಿ ಹತ್ರ ಇರೋದಾ? ಓಕೆ.
ನೋಡಿ ಟಿ ವಿ ನೋಡೋಕ್ಕೆ ಬಂದವನಿಗೆ ಮಿಷಿನ್ ಯಾವ ಥರ ಆಪ್ರೇಟ್ ಮಾಡೋದು ಅಂತ ಹೇಳಿಕೊಟ್ಟೆ. ಅವನಿಗೆ ಟಿ ವಿನೇ ಮರ್ತೋಗ್ಬಿಡ್ತು. ಅಷ್ಟು ಇದರಲ್ಲೇನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂತ ಏನೇನೋ ಅವ್ನು ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದಾನೆ ನೋಡಿ. ನಿಮ್ಮನೆ ಮಕ್ಕಳು ಹೀಗೆ ಬ್ಯುಸಿಯಾಗೋ ಥರ ಮಾಡಿಬಿಡಿ. ನೆನ್ನೆ ಅಂಬ್ರೆಲಾ ಸ್ಕರ್ಟ್ಸು ಡ್ರಾಫ್ಟಿಂಗ್ ಮಾಡಿದ್ವಿ. ಸೊ ಎಲ್ಲರಿಗೂ ಮನೆಯಲ್ಲೇ ಕಟ್ಟಿಂಗ್ ಮಾಡ್ಕೊಂಬರೋಕ್ಕೆ ಹೇಳಿದ್ದೀನಿ. ಅವರೆಲ್ಲ ಕಟ್ಟಿಂಗ್ ಮಾಡ್ಕೊಂಡು ಬಂದರು ಅಂದರೆ ಇವತ್ತು ಕ್ಲಾಸಲ್ಲಿ ಅದರದ್ದು ಸ್ಟಿಚಿಂಗ್ ಹೇಳ್ಕೊಡ್ಬೇಕು. ಇಷ್ಟು ಇವತ್ತಿಂದು ನಮ್ಮ ಕಡೆಯ ಸಮಾಚಾರ. ಹಾಗೆಯೇ ನೀವೆಲ್ಲ ಹೇಗಿದ್ದೀರಾ, ಹಾಗೆ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಎಲ್ಲನೂ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಥ್ಯಾಂಕ್ ಯು.